ಸ್ವಲ್ಪ ಬೇಸರ ತರಿಸಿರುವಂಥ ವಿಷಯ ಆಗಿದ್ದಾವೆ. ಏನು ಅಂದರೆ ಚುನಾವಣೆಗಳು ಅಥವಾ ಸಮಾಜದ ಕೆಲಸಗಳು ಅವೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದರೆ ನಮ್ಮ ಜಾತಿ, ನಮ್ಮ ಜನ ಅನ್ನೋ ಅಭಿಮಾನ ಇಲ್ದಂಗೆ ಇಂಥ ಸಮಯದಲ್ಲಿ ಜಗಳ ಮಾಡ್ಕೊತಾ ಇರುವಂಥದ್ದು ಅಷ್ಟೊಂದು ಸೂಕ್ತ ಅಂತ ಅನಿಸಲ್ಲ. ಒಂದು ಜನಾಂಗದ ವಿಚಾರ ಬಂದಾಗ ಒಂದು ಸಂಘಟನೆಯವರು, ಜಿಲ್ಲಾ ಸಂಘಟನೆಯವರು ನಮ್ಮ ಜನಾಂಗದವ್ರ ಪರವಾಗಿ ಹೇಳಿಕೆ ಕೊಡೋವಂಥದ್ದು ತಪ್ಪು ಅಂತಲೂ ತಪ್ಪಾಗಿರೋ ಅಂಥದ್ದು ಅಲ್ವೇ ಅಲ್ಲ. ಆದರೆ ಅದನ್ನೇ ರಾಜಕಾರಣಗೊಳಿಸಿ ಮಾತಾಡೋವಂಥದ್ದು, ಬೇರೆಯವರೆಲ್ಲ ಅದನ್ನೇ ದೊಡ್ಡದು ಮಾಡೋವಂಥದ್ದು ತಪ್ಪಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಒಂದು ಇಬ್ಬರೂ ಅಥವಾ ಬೇರೆ ಬೇರೆ ಪಕ್ಷದವರು 2-3 ವ್ಯಕ್ತಿಗಳು ನಮ್ಮದೇ ಜನಾಂಗದವರು ಚುನಾವಣೆಗೆ ನಿಂತರೆ ಆವಾಗ ಅವ್ರ ಪರವಾಗಿ ಇವ್ರ ಪರವಾಗಿ ಹೇಳಿಕೆ ಕೊಡುವಂಥದ್ದು ಸಂಘಟನೆಗೆ ತಪ್ಪು ಬರುತ್ತೆ. ಆದರೆ ಈಗ ಒಂದು ವ್ಯಕ್ತಿ ಯಾವುದೋ ಒಂದು ಪಕ್ಷದಿಂದ ನಮ್ಮದೇ ಜನಾಂಗದವರು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಅಂದಾಗ ಸಂಘದವರು ಆ ಥರದ್ದೊಂದು ಹೇಳಿಕೆ ಕೊಟ್ಟಿರ್ಬೋದು. ಅದನ್ನು ಬೇರೆ ಬೇರೆ ಏನು ಜಿಲ್ಲಾ ಒಕ್ಕಲಿಗರ ಸಂಘದ ಬೇರೆ ಬೇರೆ ನಿರ್ದೇಶಕರುಗಳು ಅದನ್ನೇ ಒಂದು ವಿಚಾರ ಮಾಡಿ ಎತ್ತಿ ಮಾತಾಡೋ ಅಂಥದ್ದು ಅನಗತ್ಯವಾದಂಥ ಕಿರಿಕಿರಿ ಅಂತ ಅಂದ್ಕೋತೀನಿ ನಾನು. ಯಾಕೆ ಅಂದರೆ ಇನ್ನೂ ಒಂದೇ ಒಂದು ವಾರದಲ್ಲಿ ಚುನಾವಣೆ ಮುಗ್ದೋಗ್ಬಿಡುತ್ತೆ. ಆ ನಂತರ ನಾವೆಲ್ಲರೂ ಚೆನ್ನಾಗಿರಬೇಕು, ಸಮಾಜಕ್ಕೆ ಕೆಲಸ ಮಾಡಬೇಕು. ನಮ್ಮದೇ ಸಮಾಜದಲ್ಲಿ, ಒಕ್ಕಲಿಗ ಸಮಾಜದಲ್ಲಿ ತುಂಬ ಕೆಲಸ ಮಾಡೋಕ್ಕೆ ಅಗತ್ಯ ಇದೆ. ನಾವು ನಮ್ಮ ಜನಾಂಗದ್ದು ಕೆಲಸಗಳು ಮಾಡ್ತಾ ಹೋದರೆ ಎಷ್ಟು ನಮ್ಮದೊಂದು ದೊಡ್ಡ ಜನಸಮೂಹ ಆಗಿರೋದ್ರಿಂದ ಎಷ್ಟು ಸಂಘಟನೆಗಳು ಕೆಲಸ ಮಾಡಿದ್ರೂ ತೀರ್ದು ಅಷ್ಟೊಂದು ಕೆಲಸಗಳು ಉಳಿದಿರ್ತವೆ. ಆ ಕೆಲಸಗಳ ಕಡೆಗೆ ಗಮನ ಕೊಡಬೇಕಾಗಿದೆ ನಮ್ಮ ಜನಾಂಗದ ಸಂಘಟನೆಗಳು. ನಿಮ್ಮ ವೇದಿಕೆ ವತಿಯಿಂದ ಯಾರನ್ನು ಸಪೋರ್ಟ್ ಮಾಡ್ತಾರೆ? ಯಾವ ಅಭ್ಯರ್ಥಿಗೆ ನಿಮ್ಮ? ಇಲ್ಲ ನಾವು ಆ ಥರದ್ದು ಏನು ರಾಜಕಾರಣದ ವಿಚಾರಕ್ಕೆ ನಾವು ಯಾರಿಗೂ ಸಪೋರ್ಟ್ ಮಾಡಲ್ಲ. ಆದರೆ ನಮ್ಮದೇ ಜನಾಂಗದ ವಿಚಾರ ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳು ಬಂದಾಗ ನಮ್ಮ ಜನಾಂಗಕ್ಕೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಜನಾಂಗದವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗ ತಾನೇ ನೀವು ಹೇಳ್ತಿದ್ದೀರ ನಾವು ಒಕ್ಕಲಿಗರ ಅಭ್ಯರ್ಥಿ ಆಗಿರೋದ್ರಿಂದ ಒಕ್ಕಲಿಗರ ಸಂಘ ಮಾಡ್ರ ಪ್ರೆಸ್ ಮೀಟ್ ಮಾಡ್ರ ಸರಿ ಇದೆ ಅಂತ ಅಂತಿದ್ದೀರಾ. ಅಂದ್ರೆ ಲಕ್ಷ್ಮಣ್ ಅವ್ರಿಗೆ ನಿಮ್ಮ ಬೆಂಬಲ ಇದೆ ಅಂತನಾ? ಇಲ್ಲ ಆ ಥರ ನಾನು ನಮ್ಮ ಸಂಸ್ಥೆಯಿಂದ, ನಮ್ಮ ಸಂಘಟನೆಯಿಂದೇನು ಇಂಥವ್ರಿಗೆ ಬೆಂಬಲ ಮಾಡ್ತೀವಿ ಅನ್ನೋದು ನಾವು ಹೇಳ್ತಾ ಇಲ್ಲ. ಅವರು ಜಿಲ್ಲಾ ಸಂಘಟನೆ, ನಾನು ಜಿಲ್ಲಾ ಸಂಘಟನೆಯಲ್ಲಿ ಸದಸ್ಯ ಇದ್ದೀನಿ. ನನ್ನ ಅಭಿಪ್ರಾಯ ಏನು ಅಂದರೆ, ಒಂದು ಜಿಲ್ಲಾ ಸಂಘಟನೆ ಅದು ಈ ಭಾಗದ ಲೋಕಸಭಾ ಕ್ಷೇತ್ರದ ಪರವಾಗಿ ಅಲ್ಲೊಬ್ಬ ನಮ್ಮ ಜನಾಂಗದ ವ್ಯಕ್ತಿ ಇದ್ದಾಗ ಅವ್ರೇನು ನಮ್ಮ ಜನಾಂಗದವ್ರು ಅಲ್ಲ ಅಂತ ಹೇಳಕ್ ಬರಲ್ವಲ್ಲ. ಅವ್ರಿಗೆ ಬೆಂಬಲ ಸೂಚಿಸಿರೋದ್ರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳಿದ್ದು. ಆದರೆ ನಮ್ಮ ಸಂಸ್ಥೆ ಪರವಾಗಿ ನಾನು ಬೆಂಬಲ ಸೂಚಿಸ್ತೀನಿ ಅಂತೇನಲ್ಲ. ಅದು ಒಕ್ಕಲಿಗರ ಸಂಘ ಬೆಂಬಲ ಸೂಚಿಸಿದೆ, ಸರಿ ಇರ್ಬೋದು. ಸರಿ ಇರಬಹುದು ಅಂತಲ್ಲ ಮೇಡಮ್, ನಿಮ್ಮ ನೇರವಾಗಿ ಹೇಳಿ ಸರಿ ಇದೆಯಾ ಇಲ್ಲ ತಪ್ಪಾ ಅಷ್ಟೇ ಹೇಳಿ ಅಂತ. ಅಂದರೆ ಅವರೇನು ಪಕ್ಷ ಅಂತೇಳಿ ನಾನು ಪ್ರೆಸ್ ಮೀಟ್ ನೋಡಿದೆ, ಅವರು ಮಾಡಿದ್ದಂಥದ್ದು ಪ್ರೆಸ್ ಮೀಟ್ ನೋಡಿದೆ. ಅವರು ಪಕ್ಷಕ್ಕೆ ಬೆಂಬಲ ಸೂಚಿಸಿಲ್ಲ. ನಮ್ಮ ಜನಾಂಗದ ಒಬ್ಬ ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಿರೋದ್ರಿಂದ ನಾವು ನಾವು ಬೆಂಬಲಿಸ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದೀವಿ. ಇದೇ ಫಸ್ಟ್ ಅಲ್ಲ, ಸಮಾಜದಿಂದ ಇದೇ ಫಸ್ಟ್ ಅಲ್ಲ, ಇದೇ ಪ್ರಥಮನೂ ಅಲ್ಲ. ಇದೇನಿದ್ದು ಅವಾಗ ಯಾವಾಗಲೂ ಬೆಂಬಲ ಸೂಚಿಸಿಲ್ಲ. ಹಿಂದೆ ಸೂಚಿಸಿದ್ದಾರೆ, ನಾವು ಸೂಚಿಸಿಲ್ಲ. ಆದರೆ ಹಿಂದೆ ಕೂಡ ಯಾವ್ಯಾವುದೋ ವ್ಯಕ್ತಿಗಳು ನಿಂತಾಗ ಅಥವಾ ಪರಸ್ಪರ ಒಂದು ಚುನಾವಣೆಯಲ್ಲಿ 2-3 ಜನ ನಿಂತಾಗ ಬೆಂಬಲಿಸಿರೋದಿಲ್ಲ. ಆದರೆ ಈ ಸಲದ ಚುನಾವಣೆಯಲ್ಲಿ ಒಬ್ಬ ವ್ಯಕ್ತಿ, ಬೇರೆ ಬೇರೆ ಪಕ್ಷದವರು ಸ್ಪರ್ಧೆ ಮಾಡಿದ್ದಾರೆ, ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಜನಾಂಗದವ್ರು ನಿಂತಿದ್ದಾರೆ, ಅವರಿಗೆ ನಾವು ಬೆಂಬಲ ಸೂಚಿಸ್ತೀವಿ ಎಂದಿರೋದು ತಪ್ಪಲ್ಲ ಅಂತ ನಮ್ಮ ಅಭಿಪ್ರಾಯ. ಈಗ ಪ್ರಶಾಂತ್ ಗೌಡ್ರು ಏನು ಕೇಳ್ತಿದ್ದಾರೆ ಅಂತಂದರೆ, ಒಕ್ಕಲಿಗರ ಸಂಘದ ಲೆಟ್ರೇಟ್ನ ಬಳಸಿ ನೀವು ಮಾಡಿದ ತಪ್ಪು, ನೀವು ವೈಯಕ್ತಿಕವಾಗಿ ಎಷ್ಟಾದರೂ ಬೆಂಬಲ ಕೊಟ್ಕೊಳ್ಳಿ, ಆ ಸಂಘದ ಲೆಟ್ರೇಟ್ ಬಳಸಿರೋದು ತಪ್ಪು ಅನ್ನೋದು ಪ್ರಶಾಂತ್ ಗೌಡ್ರು. ಲೆಟ್ರೇಟ್ ಬಳಸಿರೋದು ಹೆಂಗೆ ತಪ್ಪಾಗುತ್ತೆ? ಬೇರೆ ಯಾರಾದ್ರೂ ಒಕ್ಕಲಿಗ ಜನಾಂಗದವರು ಸ್ಪರ್ಧೆ ಮಾಡಿದ್ರೆ ಅವಾಗ ಅವರು ಇನ್ನೊಬ್ಬಂಗೆ ಅನ್ಯಾಯ ಆಯಿತು ಅಂತ ಅವರು ಪ್ರಶ್ನೆ ಮಾಡ್ಬೋದಿತ್ತು. ಯಾರು ಇನ್ನೊಬ್ಬ ಒಕ್ಕಲಿಗ ಅದನ್ನ ಪ್ರಶ್ನೆ ಮಾಡ್ಬೋದಿತ್ತು. ಈಗ ಸ್ಪರ್ಧೆ ಮಾಡಿರೋದು ಒಬ್ಬರೇ ಒಕ್ಕಲಿಗರು, ಅವ್ರಿಗೆ ಹೇಳಿರೋದ್ರಲ್ಲಿ ತಪ್ಪು ಅಂತ ಅನ್ಸಲ್ಲ. ಏನಂದ್ರೆ ಒಕ್ಕಲಿಗರ ಸಂಘದ ಲೆಟ್ರೇಟ್ ಅಲ್ಲಿ ಕೊಟ್ರಂತ ಹೇಳಿಕೆ ಯಾವುದು ತಪ್ಪಲ್ಲ. ನಾನು ನೀವು ಪ್ರಶ್ನೆ ಕೇಳಿದ್ರಿ, ನಾನು ಆ ಸಂಸ್ಥೆಯಲ್ಲಿ ಸದಸ್ಯ ಇದ್ದೀನಿ. ನಿಮ್ದು ಒಂದು ಸಮುದಾಯದ ವೇದಿಕೆ ಮಾಡ್ಕೊಂಡಿದ್ದೀರಿ, ರಾಜಕೀಯವಾಗಿ ಈ ಸಂದರ್ಭದಲ್ಲಿ ನೀವು ಸುಧಾ ಈ ತರ ಯಾವ್ದು ಕೆಸರು ಚಾಟ ಬೇಡ ಅಂತ ಹೇಳ್ತಿದ್ರಿ. ಆದ್ರೆ ನೀವು ಆ ಸಮುದಾಯದ ಒಬ್ರು ನೀವೇ ಹೇಳ್ತಿದ್ರಿ ಒಬ್ಬ ಮತದಾರರು ಇದ್ದಾರೆ ಅಂತ.
ಹಾಗಾಗಿ ನೀವ್ಯಾಕೆ ಘೋಷಣೆ ಮಾಡ್ಕೊಳ್ಳಿಕ್ಕೆ ಹಿಂದೆ ಆಗ್ತಿದ್ದೀರಿ ಅಂತ. ನಾವು ರಾಜಕಾರಣ ಮಾಡಬಾರ್ದು ಅನ್ನೋದು ಒಂದು ಉದ್ದೇಶ. ಒಬ್ರಿಗೊಬ್ರು ಕೆಸರೆರ್ಚಾಟ ಮಾಡ್ಕೋಬಾರ್ದು, ರಾಜಕಾರಣ ಮಾಡಬಾರ್ದು. ನಾಳೆ ದಿನ ಮತ್ತೆ ನಾವು ಸಮಾಜದ ಮುಂದೆ ಹೋಗ್ಬೇಕು, ಸಂಘಟನೆಯವರು ಬೇರೆ ಬೇರೆ ಕೆಲಸ ಮಾಡೋವಂಥದ್ದು ಇರುತ್ತೆ. ಆದ ಕಾರಣ ನಾವು ಚುನಾವಣಾ ಸಂದರ್ಭದಲ್ಲಿ ಸಂಘಟನೆ ಮೂಲಕ ಬೆಂಬಲ ಸೂಚಿಸಕ್ಕೆ ಆಗ್ತಾ ಇಲ್ಲ. ಒಕ್ಕಲಿಗರ ಸಂಘ ಹಂಗಾರ ಬೇರೆ ಟೈಮಲ್ಲೆಲ್ಲೂ ಯಾರ ಹತ್ರಕ್ಕೂ ಹೋಗಂಗಿಲ್ವಾ? ಯಾಕಂದ್ರೆ ಈಗ ಕಾಂಗ್ರೆಸ್ ಅಭ್ಯರ್ಥಿ ಒಕ್ಕಲಿಗರಾಗಿರೋದ್ರಿಂದ ಒಕ್ಕಲಿಗರಿಗೆ ನೀವು ಮತ ಹಾಕ್ತಿದ್ರಿ, ಹಂಗಾರೆ ಬೇರೆ ಪಕ್ಷದ ಹತ್ರಕ್ಕೆ ಹೋಗ್ಲಿಕ್ಕಿಲ್ವಾ? ಈಗ ಕಳೆದ ಸಲ ಎಲ್ಲ ನಾವು ಇವರಿಗೆ ಬೆಂಬಲ ಸೂಚಿಸಿದ್ವಿ, ನಾವು ಸೂಚಿಸಿದ್ವಿ. ನಮ್ಮ ಸಂಸ್ಥೆ ಪರವಾಗಿನೇ ನಾವು ಪ್ರತಾಪ್ ಸಿಂಹ ಅವರಿಗೆ ಬೆಂಬಲ ಸೂಚಿಸಿದ್ವಿ. ಕಳೆದ ಸಲ ಚುನಾವಣೆಯಲ್ಲಿ ನಮ್ಮ ಆಫೀಸಲ್ಲೇ ಸಭೆ ಮಾಡಿ ಎಲ್ಲ ಬೆಂಬಲ ಸೂಚಿಸಿದ್ವಿ ಪ್ರತಾಪ್ ಸಿಂಹ ಅವ್ರಿಗೆ. ಆ ಥರದ್ದೆಲ್ಲ ನಡೀತಿರ್ತವೆ, ಕಾಲಕ್ರಮೇಣ ಬೇರೆ ಬೇರೆ ಥರದ್ದು ನಡೀತಾ ಇರುತ್ತೆ. ಆ ಥರದ್ದು ಇವರು ಬೆಂಬಲ ಸೂಚಿಸಿದ್ದಾರೆ ಅಷ್ಟೇ. ಇದು ಮುಂದುವರಿಬೇಕಾ, ಇದು ನಿಲ್ಲಬೇಕು? ಮುಂದುವರಿಬಾರ್ದು, ಈ ಥರದ್ದು ಮುಂದುವರಿಬಾರ್ದು. ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಇದು ಏನು ಈ ಅವಧಿ ಮುಗ್ದೋಗ್ಬಿಟ್ಟಿದೆ ಒಕ್ಕಲಿಗರ ಸಂಘ, ಜಿಲ್ಲಾ ಒಕ್ಕಲಿಗರ ಸಂಘದ್ದು. ಹೌದು, ನಾವು ಅದನ್ನು ಪ್ರಶ್ನೆ ಮಾಡಿದ್ವಿ. ಜಿಲ್ಲಾ ಒಕ್ಕಲಿಗರ ಸಂಘದ ಅವಧಿ ಮುಗ್ದಿದೆ, ಚುನಾವಣೆ ಮಾಡಿ ಅಂತೇಳಿ ಪ್ರಶ್ನೆ ಮಾಡಿದ್ದು ಇದೆ ಸುಮಾರು ಜನ ಸದಸ್ಯರು. ಆದರೆ ಈ ಚುನಾವಣೆ ಮಾಡೋಕ್ಕೆ ಸೂಕ್ತವಾದ ಸಮಯ ಅಲ್ಲ ಈಗ ಅಂದ್ಬಿಟ್ಟು ಸ್ವಲ್ಪ ಸಮಯ ಮುಂದೂಡಿದಾಗ ಅವರು ಅಧ್ಯಕ್ಷರಾಗಿ ಇರ್ತಾರೆ, ನಿರ್ದೇಶಕರುಗಳಿರ್ತಾರೆ. ಅವರ ಅವಧಿ ಇದು ಏನು ಅವರ ನಿರ್ದೇಶಕ ಸ್ಥಾನ ಇದಾಗೋಗಿರಲ್ಲ, ಮುಗ್ದಿರಲ್ಲ, ಅವಧಿ ಮುಗ್ದಿರಲ್ಲ. ಅದರಿಂದ ಅವ್ರು ಲೆಟರ್ ಹೆಡಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆಮೇಲೆ ಈ ಥರದ್ದು ಕೆಸರೆಚಾಟ ಮೊದಲು ಬಿಡಬೇಕಾಗಿದೆ, ಈಗ ಬಿಡಬೇಕು. ಯಾಕೆ ಅಂತಂದರೆ ಮುಂದಿನ ವಾರನೇ ನಾವು ಮತ್ತೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋದಿರುತ್ತೆ. ಅದರಿಂದ ಈ ಥರದ್ದು ಹೊಡೆದಾಟ ಬೇಡ, ಮುಂದೆಲ್ಲ ಚೆನ್ನಾಗಿರೋಣ ಅಂತೇಳಿ ನಾನು ನಮ್ಮ ಕುಲ ಬಾಂಧವರಿಗೆಲ್ಲ ಮನವಿ ಮಾಡ್ಕೊತಾ ಇದ್ದೀನಿ.